ಕನ್ನಡ ಲೈಫ್ ಸ್ಟೋರಿ ಪೂರ್ತಿಯಾಗಿ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ಈ ಅತ್ತೆಯಂದ್ರಿಗೆ ಸೊಸೆ ಅಂದರೆ ಯಾಕೆ ಇಷ್ಟವಿಲ್ಲ ಗೊತ್ತಾ? ಪ್ರತಿಯೊಬ್ಬರ ಮನೆಯಲ್ಲೂ ಅತ್ತೆ ಸೊಸೆ ಜಗಳ ಇದ್ದೇ ಇರುತ್ತದೆ. ತಮ್ಮ ಸೊಸೆಯಂದರ ಬಗ್ಗೆ ಹೇಳಿರುವ ಅತ್ತೆಯಂದಿರುವ ಸೊಸೆಯನ್ನು ಯಾಕೆ ಇಷ್ಟಪಡುವುದಿಲ್ಲ ಎನ್ನುವುದನ್ನು ಬಿಚ್ಚಿದ್ದೇವೆ. ಅತ್ತೆ ಸೊಸೆಯಂದಿರುವ ಅಂದರೆ ಪ್ರತಿಯೊಬ್ಬರಿಗೂ ತಿಳಿದಿರುವ ಹಾಗೆ ಅವರಿಬ್ಬರ ನಡುವಿನ ಬಾಂಧವ್ಯವು ಅಷ್ಟಕ್ಕಷ್ಟೇ ಇರುತ್ತದೆ. ನೀವು ಹೇಳಿರಬಹುದು, ಕೆಲವು ಸೊಸೆಯಂದರು ಅತ್ತೆಯೆಂದರೆ ಮೂಗು ಮರೆಯುತ್ತಾರೆ. ಕೆಲವು ಅತ್ತೆ ಸೊಸೆ ಸಂಬಂಧ ಮಾತ್ರ ಸ್ನೇಹಿತರಂತೆ ಇರುವುದನ್ನು ನಾವು ನೋಡಿರುತ್ತೇವೆ. ತಾಯಿ ಹಾಗೂ ಪತ್ನಿ ನಡುವಿನ ಗಂಡಂದಿರ ಪಾಡು. ಹೆಚ್ಚಿನ ತಾಯಿ ಹಾಗೂ ಹೆಂಡತಿ ನಡುವೆ ಗಂಡಂದಿರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಗಂಡನಾದವನಿಗೆ ತಾಯಿಯ ಪರ ವಹಿಸುವಂತಿಲ್ಲ, ಇತ್ತ ಹೆಂಡತಿಯ ಪರ ವಹಿಸುವಂತಿಲ್ಲ. ಗಂಡಂದಿರ ಮೇಲಿನ ಅಧಿಕಾರದ ಆಟದಿಂದಾಗಿ ಅತ್ತೆ ಮತ್ತು ಸೊಸೆಯ ನಡುವಿನ ಸಂಬಂಧವು ತುಂಬ ನಕಾರಾತ್ಮಕವಾಗಿರುತ್ತದೆ. ಅದರಲ್ಲಿ ಕೆಲವು ಮಹಿಳೆಯರು ತಾವು ತಮ್ಮ ಸೊಸೆಯಂದಿರನ್ನು ದ್ವೇಷಿಸಲು ತಮ್ಮ ನಿಜವಾದ ಕಾರಣವನ್ನು ಹೇಳಿಕೊಂಡಿದ್ದಾರೆ. ಅವು ಯಾವ್ಯಾವು ನೋಡೋಣ. ಅವಳು ನನ್ನ ಮಗನನ್ನು ಕದ್ದಿದ್ದಾಳೆ. ನನ್ನ ಮಗ ಮತ್ತು ಸೊಸೆಯ ಪ್ರೇಮಿ ವಿವಾಹವಾಗಿದ್ದು, ಅವಳು ಈ ಮನೆಗೆ ಬಂದಾಗಿನಿಂದ ನನ್ನ ಅವಳ ಮಾತನ್ನು ಮಾತ್ರ ಕೇಳುತ್ತಾನೆ. ಮೊದಲೆಲ್ಲ ಮಗ ನಾನು ಹೇಳಿದ ಹಾಗೆ ಕೇಳುತ್ತಿದ್ದ, ನನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದ. ಆದರೆ ಈಗ ಅದೆಲ್ಲ ಬದಲಾಗಿದೆ. ಮೊದಲೆಲ್ಲ ನನ್ನನ್ನು ಸುತ್ತಾಡಲು ಕರೆದುಕೊಂಡು ಹೋಗುತ್ತಿದ್ದ, ಈಗ ಅವರೇ ಸುತ್ತಾಡಲು ಹೋಗುತ್ತಾರೆ. ಅವಳು ನನ್ನ ಮಗಳನ್ನು ನನ್ನಿಂದ ಕರೆದಿದ್ದಾಳೆ. ಅವಳು ನನಗಿಂತ ಸುಂದರವಾಗಿದ್ದಾಳೆ. ನನ್ನ ಸೊಸೆ ನನಗಿಂತ ತುಂಬ ಸುಂದರವಾಗಿದ್ದಾಳೆ. ಇದನ್ನು ನಾನು ಬಹಿರಂಗವಾಗಿ ಎಲ್ಲೂ ಕೇಳಲು ಸಾಧ್ಯವಿಲ್ಲ. ನನ್ನ ಮಗ ಮದುವೆಯಾಗುವ ಮೊದಲು ನಾನು ಕೇಂದ್ರ ಬಿಂದುವಾಗಿದ್ದೆ. ನಾನು ಯಾವಾಗಲೂ ಸುಂದರವಾದ ಮಹಿಳೆಯಾಗಿದ್ದು, ನೆರೆಹೊರೆಯವರಿಗೆ ಚಿಕ್ಕಮ್ಮನೂ ಆಗಿದ್ದೆ. ಆದರೆ ಈಗ ನನ್ನ ಮಗ ಮದುವೆಯಾಗಿದ್ದರಿಂದ ಜನರು ಅವಳ ಸೌಂದರ್ಯದ ಬಗ್ಗೆ ಮಾತ್ರ ಮಾತನಾಡುತ್ತಾರೆ. ನಾನು ಮೂಲೆ ಗುಂಪಾಗಿ ಬಿಟ್ಟಿದ್ದೇನೆ. ಅವಳು ಮನೆಯಲ್ಲಿ ಸಹಾಯ ಮಾಡುವುದಿಲ್ಲ. ನನ್ನ ಸೊಸೆ ಮನೆಯಲ್ಲಿ ಯಾವುದೇ ಕೆಲಸ ಮಾಡುವುದಿಲ್ಲ. ಅಡುಗೆ ಕೆಲಸಗಳಲ್ಲಿ ನನಗೆ ಸಹಾಯ ಮಾಡುವುದಿಲ್ಲ. ಅವಳು ಕೆಲಸಕ್ಕೆ ಹೋಗುತ್ತಾಳೆ. ಆದರೆ ಸಂಜೆ ಮನೆಗೆ ಬಂದ ರಾತ್ರಿಯ ಊಟಕ್ಕೆ ಸಹಾಯ ಮಾಡಬಹುದು. ಬೆಳಿಗ್ಗೆ ಚಹಾಕ್ಕೆ ಸಹಾಯ ಮಾಡಬಹುದು. ಆದರೆ ಅವಳು ಯಾವುದೇ ಸಹಾಯ ಮಾಡುವುದಿಲ್ಲ. ಇಡೀ ದಿನ ಲ್ಯಾಪ್ಟಾಪ್ನಲ್ಲಿರುತ್ತಾಳೆ. ನನ್ನ ಮಗನೊಂದಿಗೆ ಹರಾಟೆ ಹೊಡೆಯುತ್ತಿರುತ್ತಾಳೆ. ನನ್ನನ್ನು ಸೇವಕಿಯೆಂದು ತಿಳಿದಿದ್ದಾಳೆ ಅಂತ ಸೊಸೆಯನ್ನು ನಾನು ಯಾಕೆ ಪ್ರೀತಿಸಬೇಕು? ಅವಳು ದೇವಸ್ಥಾನಕ್ಕೆ ಹೋಗುವುದಿಲ್ಲ. ನಮ್ಮದು ತುಂಬ ಧಾರ್ಮಿಕ ಕುಟುಂಬ ಮತ್ತು ನನ್ನ ಸ್ನೇಹಿತರು ಸಮಾಜದಲ್ಲಿ ಕೀರ್ತನೆಗಳಿಗಾಗಿ ನನ್ನನ್ನು ಆಗಾಗ್ಗೆ ಕರೆಯುತ್ತಾರೆ. ಆದರೆ ನನ್ನ ಸೊಸೆ ಎಂದಿಗೂ ನನ್ನ ಜೊತೆಯಲ್ಲಿ ಬರುವುದಿಲ್ಲ ಮತ್ತು ದೇವಸ್ಥಾನಕ್ಕೆ ಹೋಗುವುದಿಲ್ಲ. ನನ್ನ ಸ್ನೇಹಿತರ ಅಂತಹ ಸೊಸೆಯನ್ನು ಹೊಂದಿದ್ದಕ್ಕಾಗಿ ನನ್ನನ್ನು ಹೀಯಾಳಿಸುತ್ತಾಳೆ ಇರುತ್ತಾರೆ. ನಾನು ಅವಳ ಬಗ್ಗೆ ತುಂಬ ನಾಚಿಕೆ ಪಡುತ್ತೇನೆ. ಅವಳು ನನ್ನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಹಾಗಾಗಿ ನನಗೆ ಅವಳೆಂದರೆ ಇಷ್ಟವಿಲ್ಲ. ಆಕೆ ಒಮ್ಮೆ ಮನೆ ಬಿಟ್ಟು ಹೋಗಲಿ ಎಂದೆನಿಸಿದೆ. ಅತ್ತೆ ಸೊಸೆಯ ಬಗ್ಗೆ ಎಲ್ಲರೂ ಹೀಗೆ ಮಾಡುತ್ತಾರೆ. ಇದರ ಮೇಲೆ ನೀವು ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನೋದನ್ನು ನಿಮಗೆ ಬಿಟ್ಟಿದ್ದು. ಎಲ್ಲಕ್ಕ ಪರಿಹಾರದ ಶಾಂತಿ. ಏನಂದರೂ ಸಹಿಸಿಕೊಳ್ಳಬೇಕು, ಓಪಿಕೆ ಇರಬೇಕು. ಈ ಸ್ಟೋರಿ ಪೂರ್ತಿ ಕೇಳಿದಾಗ ಎಲ್ಲರಿಗೂ ಧನ್ಯವಾದಗಳು.